ನಮಸ್ಕಾರ ಗೆಳತಿಯರೇ, ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಆಲೂ ಪರೋಟ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬೆಳಿಗ್ಗೆ ನಾಷ್ಟಕ್ಕೆ ಎಲ್ಲರೂ ಇಷ್ಟಪಡುವಂತಹ ಆಲೂ ಪರೋಟ ರೆಸಿಪಿಯನ್ನು ಇವತ್ತು ನೋಡೋಣ. ಈ ಆಲೂ ಪರೋಟ ಜೊತೆ ನಾನು ಟೊಮೆಟೊ ಚಟ್ನಿ ರೆಸಿಪಿಯನ್ನು ಕೂಡ ಆಲ್ರೆಡಿ ಮಾಡಿ ತೋರಿಸಿನಿ. ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿನಿ ನೋಡ್ರಿ. ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಆಲೂ ಪರೋಟಕ್ಕೆ ಬೆಸ್ಟ್ ಕಾಂಬಿನೇಷನ್ ಮತ್ತು ಸಾಸ್ನ ರೀಪ್ಲೇಸ್ ಆಗಿ ಅದನ್ನು ಬಳಸ್ಬೋದು. ಆ ಚಟ್ನಿಯನ್ನು ಕೂಡ ನೀವು ಟ್ರೈ ಮಾಡಿ ನೋಡ್ರಿ. ಲಿಂಕನ್ನು ಮೇಲ್ಗಡೆ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಚಟ್ನಿ ರೆಸಿಪಿಯನ್ನು ನೋಡ್ಬೋದು. ಕಲರ್ಫುಲ್ ಆದಂತಹ ಆಲೂ ಪರೋಟ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಬರ್ರಿ. ಆಲೂ ಪರೋಟ ಮಾಡೋಕೆ ಮೊದಲು ಹಿಟ್ಟು ನಾದಿಟ್ಕೊಂಡ್ಬಿಡ್ತೀನಿ. ಒಂದು ಅರ್ಧ ಗಂಟೆಗಾರ ನೆನಿಬೇಕದು. ಮತ್ತು ಬೆಳಗಿನ ಟೈಮ್ ನಾವು ಆಲೂ ಪರೋಟ ಮಾಡಕತ್ತೀವಿ ಅಂತಂದ್ರೆ ಹುಡುಗರು ಸ್ಕೂಲಿಗೆ ಹೋಗ್ತಿರ್ತಾರೆ, ಅವಸರದಾಗ ಬಡ ಆಗಂಗಿಲ್ಲ. ಅದ್ರ ಸಂಬಂಧ ಸ್ಟಫಿಂಗೋಸ್ಕರ ಆಲೂವನ್ನು ನಾನು ಹಿಂದಿನ ದಿವಸ ರಾತ್ರಿ ಕುದಿಸಿಟ್ಕೊಂಡಿರ್ತೀನಿ. ಬರೇ ಮೈದಾ ಹಿಟ್ಟು ಹಾಕ್ಕೊಂಡ್ರೆ ಫುಲ್ ಜಿಗಿ ಆಗ್ತಾವ್ರಿ. ಮತ್ತು ಬರೇ ಗೋಧಿ ಹಿಟ್ಟು ಹಾಕ್ಕೊಂಡ್ರು ಅಂದ್ರೂ ಅಷ್ಟು ಟೇಸ್ಟ್ ಆಗಂಗಿಲ್ಲ. ಎರಡನ್ನು ಮಿಕ್ಸ್ ಮಾಡಿದ್ವಿ ಅಂದ್ರೆ ಆಲೂ ಪರೋಟ ಟೇಸ್ಟ್ ಆಗ್ತಾವೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಸೇಮ್ ಈಗ ಗೋಧಿ ಹಿಟ್ಟು ನಾದ್ಕೋಬೇಕಾದ್ರೆ ಎಷ್ಟು ಉಪ್ಪು ಹಾಕೋತೀವಲ್ಲ ಅಷ್ಟೇ ಹಾಕ್ಕೊಂಡಿನಿ, ಬೇರೆ ಏನೂ ಹಾಕ್ಕೊಂಡಿಲ್ಲ. ಸೇಮ್ ಈಗ ಹಿಟ್ಟನ್ನು ಹೆಂಗೆ ನಾದ್ಕೋತೀವಿ ಅದೇ ರೀತಿಯಾಗಿ ಚಪಾತಿ ಹಿಟ್ಟಿಗೆ ನಾದ್ಕೊಳ್ಳೋವಂಗೆ ಹಿಟ್ಟು ನಾದ್ಕೊಳ್ಳೋಣ. ಹಾಗೆ ಅದ್ರ ಜೊತೆಗೆ ಚಟ್ನಿ ಮಾಡೋಕೆ ನಾನು ಟೊಮೆಟೊವನ್ನು ಫ್ರೈ ಮಾಡಾಕತ್ತಿದ್ದೆ. ಅದನ್ನು ಆಲ್ರೆಡಿ ನಾನು ಅಪ್ಲೋಡ್ ಮಾಡೀನಿ ಅಂತ ಹೇಳೀನಿ. ನನ್ನ ಚಾನಲ್ನಲ್ಲಿ ಚೆಕ್ ಮಾಡ್ಕೋಬೋದು. ಇಲ್ಲಾಂದರೆ ಅಗಳೇ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಬಂದೈತಿ. ಇಲ್ಲಾಂದರೆ ಈ ವಿಡಿಯೋ ಎಂಡಲ್ಲೂ ಕೂಡ ಟೊಮೆಟೊ ಚಟ್ನಿ ರೆಸಿಪಿಯ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿನೂ ಕೂಡ ನೀವು ಚೆಕ್ ಮಾಡ್ಕೋಬೋದು. ಚಪಾತಿ ಹಿಟ್ಟಿಗಿಂತಲೂ ಒಂಚೂರು ಅಳಸ್ ನಾದ್ಕೊಂಡಿನ್ರಿ, ಭಾಳ ಇಲ್ಲ, ಸ್ವಲ್ಪ. ಇಲ್ಲ ನೀವು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಂಡ್ರೂ ನಡಿತೈತಿ, ಪರೋಟ ಬರ್ತಾವು. ಈ ರೀತಿ ನಾದ್ಕೊಂಡು ಒಂದೆರಡು ಚಮಚ ಮೇಲೆ ಎಣ್ಣೆ ಹಾಕ್ಕೊಂಡು ಚಂದಗೆ ನಾದಿಟ್ಟು ಒಂದು ಅರ್ಧ ಗಂಟೆ ಬಿಡ್ಬೇಕು ನೋಡ್ರಿ. ಹಿಟ್ಟು ಚಂದ ನೆನಿಬೇಕು, ಅಂದ್ರೆ ಪರೋಟ ಚಂದ ಆಗ್ತಾವೆ. ಇದನ್ನು ನಾನು ಬೇರೆ ಬೊಗೋಣೆಗೆ ಹಾಕಿ ತೆಗೆದಿಡ್ತೀನಿ. ಮ್ಯಾಲೆ ಒಂದು ಪ್ಲೇಟ್ ಮುಚ್ಚಿಟ್ವಲ್ಲ, ಚಂದ ನೆನಿತೈತಿ. ಈಗ ನೆಕ್ಸ್ಟ್ ಸ್ಟಫಿಂಗಿಗೆ ಏನು ಬೇಕು ಅನ್ನೋದನ್ನು ರೆಡಿ ಮಾಡ್ಕೊಳ್ಳೋಣ. ನಾನು ಮೆಣಸಿಕಾಯನ್ನು ತೊಗೊಂಡಿನಿ, ಒಂದು 15ರಿಂದ 20 ಮೆಣಸಿಕಾಯನ್ನು. ಖಾರ ನೋಡ್ಕೊಂಬಿಟ್ಟು ಹಾಕೊಳಕ್ಕೆ ಬರ್ತೈತಿ, ಆದರೆ ಈಗ ಮಿಕ್ಸಿಗೆ ಹಾಕೋತೀನಿ. ಜಸ್ಟ್ ಎಲ್ಲ ಮೆಣಸಿಕಾಯನ್ನು ಈ ರೀತಿ 1ರಲ್ಲಿ 2ರಿಂದ 3 ಪೀಸ್ ಮಾಡಿ ಸಣ್ಣ ಮಿಕ್ಸಿ ಜಾರಿಗೆ ಹಾಕೊಳಕತ್ತೀನಿ. ಇದು ಮಿಕ್ಸಿಗೆ ಹಾಕೊಳ್ಳೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಹಾಕೋತೀನಿ. ಇದ್ರ ಜೊತೆಗೆ 1 ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳಾಕ್ತೀನಿ. ನಮ್ಮ ಮನ್ಯಾಗ ಮೆಂಬರ್ಸ್ ಜಾಸ್ತಿ ಇರೋದ್ರಿಂದ ನಾನು ಜಾಸ್ತಿ ಮಾಡಾಕ್ತೀನಿ. 2-3 ಜನ ಇದ್ದರು ಅಂತಂದರೆ ಒಂದು ಪಾವು ಕಿಲೋದಷ್ಟು ಆಲೂ ಆದರೆ ಸಾಕು, ಒಂದು 7-8 ಮೆಣಸಿಕಾಯಿ ಆದರೆ ಸಾಕು ಸ್ಟಫಿಂಗ್ ಸಲುವಾಗಿ. ಇದನ್ನು ಸಣ್ಣದಾಗಿ ರುಬ್ಕೋಬೇಕು ನಾವು. ನೋಡಿರಿ, ಈ ರೀತಿಯಾಗಿ ನಾನು ಸಣ್ಣದಾಗಿ ರುಬ್ಕೊಂಡಿನಿ. ನಾನು ಮೊದಲೇ ಆಲೂವನ್ನು ಕುದಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನೀಗ ಸೊಪ್ಪಿ ಸುಲಿದು ಈ ರೀತಿ ಹೆರ್ದು ಹಾಕ್ಕೊಳಾಕ್ತೀನಿ. ಕೈಲೇ ಸ್ಮ್ಯಾಶ್ ಮಾಡಿದ್ವಿ ಅಂತಂದ್ರೆ ಅಲ್ಲಲ್ಲೇ ಗಂಟು ಉಳಿದ್ಬಿಡ್ತಾವು. ಈ ರೀತಿ ಹೆರ್ದು ಹಾಕ್ಕೊಳ್ಳೋದ್ರಿಂದ ಯಾವುದೇ ಗಂಟು ಉಳಿಯಂಗಿಲ್ಲ, ಪೂರ್ತಿ ಸಾಫ್ಟಾಗಿ ಬಂದ್ಬಿಡ್ತೈತೆ ಆಲೂ. ಅದ್ರ ಸಲುವಾಗಿ ಈ ರೀತಿ ಹೆರ್ದು ಹಾಕ್ಕೊಳ್ಳೋದು ಒಳ್ಳೆಯದು. ಮತ್ತು ಪೂರ್ತಿ ಮೆತ್ತಗಾಗುವಂಗೆ ಗಿಜಿ ಆಗುವಂಗೆ ಆಲೂವನ್ನು ಕುದಿಸ್ಕೋಬಾರ್ದು. ಸ್ಟಫಿಂಗ್ ಸರಿಯಾಗಿ ಬರೋಂಗಿಲ್ಲ, ಮೆತ್ತಗಾಗಿಬಿಡ್ತೈತಿ ಸ್ಟಫಿಂಗ್ ಎಲ್ಲ. ಅದ್ರ ಸಲುವಾಗಿ ಸ್ವಲ್ಪ ಬಿರುಸ ಇರೋಕ್ಕಾಗ್ಲೇ ನಾವು ತೆಗಿಬೇಕು. ಕುಕ್ಕರ್ ಒಳಗೆ ಒಂದೇ ಸೀಟಿಗೆ ತೆಗ್ದಿದ್ದು ನೋಡ್ರಿ, ಚಂದ ಕುದ್ದಾವು. ನೆಕ್ಸ್ಟ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಈ ರೀತಿ ಸ್ವಲ್ಪ ಕೈಯಿಂದ ಉದುರು ಮಾಡ್ಕೊರಿ. ಒಂದ್ರ ಮೇಲೆ ಒಂದು ಪದರ ಇರ್ತಾವಲ್ಲ ಈರುಳ್ಳಿವು, ಅದನ್ನ ಈ ರೀತಿ ಕೈಯಲ್ಲಿ ಬೆಳೆಸ್ಕೊಂಡು ಹಾಕೋರಿ. ನೆಕ್ಸ್ಟ್ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಮೆಣಸಿಕಾಯಿ, ಅದು ತೊಗೊಂಡಿನಿ. ನಿಮ್ಗೆ ಎಷ್ಟು ಖಾರ ಬೇಕೋ ನೋಡಿಕೊಂಡು ಹಾಕೋರಿ. ಮೊದಲಿಗೆ ಸ್ವಲ್ಪ ಕಡಿಮೆನೇ ಹಾಕೋರಿ, ಸ್ವಲ್ಪ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಮತ್ತೆ ಹಾಕೊಳಕ್ಕೆ ಬರ್ತೈತಿ. ಒಮ್ಮೆ ಖಾರ ಹಾಕ್ಕೊಂಡು ತಿನ್ಲಾರ್ದಂಗೆ ಆಗಬಾರ್ದು. ಈ ರೀತಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆಂದಾಗೆ ಕಲಿಸ್ಕೋಬೇಕು. ಮತ್ತು ಟೇಸ್ಟ್ ನೋಡ್ಕೊಂಡ್ಬಿಟ್ಟು ನೀವು ಉಪ್ಪು ಹಾಕೋರಿ. ಯಾಕಂದ್ರೆ ಆಲ್ರೆಡಿ ನಾವು ಮೆಣಸಿಕಾಯನ್ನು ಮಿಕ್ಸಿಗೆ ಹಾಕೋಬೇಕಾದ್ರೆ ಉಪ್ಪು ಹಾಕ್ಕೊಂಡಿವಿ. ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಕಡಿಮೆ ಅನಿಸಿದ್ರೆ ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ. ಇದು ಆಲೂ ಮಿಕ್ಸ್ ಏನು ರೆಡಿ ಮಾಡ್ಕೊಳಕ್ತೀವಲ್ಲ, ಕೈಯಲ್ಲಿ ಉಂಡೆ ಬರ್ಬೇಕು ನೋಡ್ರಿ, ಆ ರೀತಿ ರೆಡಿಯಾಗಿರಬೇಕು. ಪೂರ್ತಿ ಮೆತ್ತಗಾಗಿರಬಾರ್ದು. ಭಾಳ ಮೆತ್ತಗೆ ಕುದಿಸ್ಕೊಂಡ್ವಿ ಅಂದರೆ ಗಿಜಿ ಆಗಿಬಿಡ್ತೈತಿ, ಒಟ್ಟು ಹೂರಣ ತುಂಬಕ್ಕೆ ಬರೋಂಗಿಲ್ಲ. ಅದ್ರ ಸಲುವಾಗಿ
ಉಪ್ಪು ಸ್ವಲ್ಪ ಕಡಿಮೆ ಇತ್ತು, ನೋಡ್ಕೊಂಬಿಟ್ಟು ಉಪ್ಪು ಹಾಕ್ಕೊಂಡು ಕಲಿಸ್ಕೊಳಕತ್ತೀನಿ. ಆಲ್ರೆಡಿ ನಾವು ಮೆಣಸಿಕಾಯಿ ಜೊತೆನೂ ಉಪ್ಪು ಹಾಕ್ಕೊಂಡಿವಿ. ಈಗ ಸ್ಟಫಿಂಗ್ ರೆಡಿ ಆಗೈತಿ, ಹಿಟ್ಟು ಕೂಡ ಒಂದು ಅರ್ಧ ಗಂಟೆ ಮೇಲೆ ಆಗೈತಿ, ಚಂದಗೆ ನೆಂದದ. ಈಗ ಪರೋಟ ಮಾಡೋಕೆ ಸ್ಟಾರ್ಟ್ ಮಾಡೋಣ. ಈ ಆಲೂ ಪರೋಟವನ್ನು ಹೋಳಿಗೆ ತಗಡ ಮೇಲೂ ಕೂಡ ಮಾಡ್ಬೋದು. ನಾನು ಎಣ್ಣೆ ಪ್ಯಾಕೆಟಿನ ಕವರ್ ತೊಗೊಂಡಿನಿ ನೋಡ್ರಿ. ಹಿಟ್ಟನ್ನು ಚಂದಗೆ ನೆಂದೈತಿ. ಇಲ್ಲ ಅಂದ್ರೆ ಸರಿಯಾಗಿ ನೆಂದಿರಲಿಲ್ಲ ಅಂದ್ರೆ ಲಟ್ಟಿಸ್ಬೇಕಾದ್ರೆ ಮೂಗು ಸೀಳ್ತಾವ, ಅಂದ್ರೆ ದಂಡಿ ಸೀಳ್ತಾವು. ಅದ್ರ ಸಲುವಾಗಿ ಚಂದಗೆ ನೆನೆಸ್ಬೇಕು ನೋಡ್ರಿ ಹಿಟ್ಟು. ನಾನು ಚಪಾತಿ ಉಳ್ಳಿಗಿಂತಲೂ ಸ್ವಲ್ಪ ಕಡಿಮೆ ಹಿಟ್ಟು ತೊಗೊಂಡಿನಿ. ಅದನ್ನು ಈ ರೀತಿ ಫಸ್ಟಿಗೆ ಏನದ ಸ್ವಲ್ಪ ಹಿಟ್ಟು ಹಚ್ಚ್ರಿ. ಫಸ್ಟಿಗೆ ಅಗಲು ಏನು ಮಾಡ್ಕೋತೀವಲ್ಲ ಆವಾಗ ಮಾತ್ರ ಹಿಟ್ಟು ಹಚ್ಚ್ರಿ, ಉಳ್ಕಿ ಟೈಮ್ನ ಹಿಟ್ಟು ಹಚ್ಚಕ್ಕೆ ಹೋಗ್ಬೇಡ್ರಿ. ಈಗ ಉಳ್ಳಿ ಮಾಡಿಕೊಂಡು ಎರಡು ಕಡೆ ಹಿಟ್ಟು ಹಚ್ಚಿ ಇಷ್ಟು ಅಗಲಾದ್ರೆ ಸಾಕು. ಅಷ್ಟೇ ಲಟ್ಟಿಸ್ಕೊಂಡು ಹಾಲು ನೋಡ್ಕೊಂಬಿಟ್ಟು ನಿಮ್ಮ ಉಳ್ಳಿ ಎಷ್ಟೈತಿ ಅದರ ಪ್ರಕಾರ ನೋಡ್ಕೊಂಬಿಟ್ಟು ಹಾಲು ಮಿಕ್ಸನ್ನು ಈ ರೀತಿ ರೌಂಡಾಗಿ ಉಂಡಿಗತೆ ಮಾಡಿಕೊಂಡು ಒಳಗಿಟ್ಟು ಹೋಳಿಗೆ ಹೂರಣ ತುಂಬ್ತೀವಲ್ಲ ಆ ರೀತಿ ತುಂಬ್ಕೋಬೇಕು. ಮತ್ತು ಭಾಳ ತೆಳ್ಳಗೆ ಲಟ್ಸೋದೇನಿಲ್ಲ, ದಪ್ಪೆ ಇರ್ತೈತಿ ಆಲೂ ಪರೋಟ. ದಪ್ಪ ಆದ್ರೇ ಟೇಸ್ಟ್ ಬರ್ತೈತಿ ನೋಡ್ರಿ. ಹಿಟ್ಟೇನದ ಭಾಳ ತಗೋಬೇಡ್ರಿ, ಇಲ್ಲಾಂದ್ರೆ ಮ್ಯಾಲಿಂದು ಕೆಳಗಿಂದ ಪದರ ಏನಾಗಿ ಬರ್ತೈತಿ ಸ್ವಲ್ಪ ದಪ್ಪ ಅನ್ನಿಸ್ತಾವು. ಅದ್ರ ಸಲುವಾಗಿ ಇಷ್ಟೇ ಲಟ್ಟಿಸ್ಕೊಂಡ್ರೆ ಸಾಕು. ಒಂದು ಅಂಗೈಯಷ್ಟು ಅಗಲ ಆದ್ರೆ ಸಾಕು, ಭಾಳ ದೊಡ್ಡ ಮಾಡೋದು ಬೇಡ. ಈಗ ಹಂಚು ಕಾಯ್ದೈತಿ, ಹಂಚು ಮೇಲೆ ಬೇಯಿಸ್ಕೊಳ್ಳೋನು. ಬೇಕಿದ್ರೆ ಇದ್ರ ಮೇಲೆ ನೀವು ಕೊತ್ತಂಬರಿಯನ್ನು ಸಣ್ಣಗೆ ಕಟ್ ಮಾಡಿ ಒಂದು ಸ್ವಲ್ಪ ಹಾಕಿ ಒತ್ತಬೇಕು ನೋಡ್ರಿ. ಆಲ್ರೆಡಿ ನಾವು ಸ್ಟಫಿಂಗ್ ಒಳಗೆ ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿನೇ ಹಾಕ್ಕೊಂಡಿವಿ. ನೋಡಕ್ಕೆ ಚಂದ ಕಾಣಲಿ ಅಂತಂದ್ರೆ ಈ ರೀತಿ ಅಗಲಗೆ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕೈಲಿಂದ ಒತ್ತಬೇಕು. ಹಂಚನ್ನು ಚಂದಗೆ ಕಾಯ್ದೈತಿ. ನಾನು ಸಣ್ಣದೇ ಹಂಚು ತೊಗೊಂಡಿನಿ, ಪ್ಯಾನ್ ಥರ ಐತಿ. ಇದ್ರೊಳಗೆ ಜಲ್ದಿ ಬೇಯ್ತಾವೆ ನೋಡ್ರಿ, ಯಾಕಂದ್ರೆ ದಪ್ಪ ಇರ್ತಾವಲ್ಲ. ಒಂದು ಸರ್ತಿ ಚಂದಗೆ ಕಾಸಿದಾದ್ಮೇಲೆ ಮೀಡಿಯಮ್ ಉರಿ ಒಳಗೆ ಆರಾಮಾಗಿ ನಾವು ಪರೋಟವನ್ನು ಮಾಡ್ಬೋದು ನೋಡ್ರಿ. ಸ್ವಲ್ಪ ಕೊತ್ತಂಬರಿ ಹಾಕಿ ಒತ್ಕೊಂಡಿನಿ ಒಂದು ಸೈಡ. ಎರಡೂ ಕಡೆಗೂ ಒಂದು ಸ್ವಲ್ಪ ಚಂದಗೆ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ವಿ ಅಂದ್ರೆ ನಮ್ಮ ಪರೋಟ ರೆಡಿ ಆಗಿಬಿಡ್ತಾವು. ಹೀಗೆ ಹೊಸ ಹೊಸ ರೆಸಿಪೀಸ್ಗಳನ್ನು ನೋಡೋದಕ್ಕೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಆಲ್ರೆಡಿ ಆಲೂ ಪರೋಟ ಜೊತೆ ನಾನು ಟೊಮೆಟೊ ಚಟ್ನಿ ರೆಡಿ ಮಾಡಿ ಮತ್ತು ಅದನ್ನು ವಿಡಿಯೋ ಮಾಡಿ ಎಡಿಟ್ ಮಾಡಿ ನನ್ನ ಚಾನಲ್ನೊಳಗೆ ಅಪ್ಲೋಡ್ ಮಾಡೀನಿ. ಇನ್ನೂ ಯಾರು ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐಕಾರ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡೋದ್ರ ಮೂಲಕ ನೋಡ್ಬೋದು. ಆಲೂ ಪರೋಟವನ್ನು ಎರಡು ಸೈಡ್ ಚೆಂದಾಗಿ ಬೇಯಿಸ್ಕೊಂಡೈತಿ. ಸ್ವಲ್ಪ ಈ ರೀತಿ ಕೆಂಪಗಾಗ್ಬೇಕು ನೋಡ್ರಿ, ನೋಡೋಕ್ಕೂ ಚಂದ ಕಾಣಿಸ್ತಾವು ಮತ್ತು ಟೇಸ್ಟು ಭಾರಿ ಇರ್ತಾವು. ಭಾಳ ಜೋರು ಉರಿ ಇಟ್ಟು ಬೇಯಿಸ್ಕೋಬೇಡ್ರಿ, ಕರ್ಕರ್ಗಾಗಿ ಹೊತ್ತದಂಗೆ ಆಗಿಬಿಡ್ತೈತಿ. ಮೀಡಿಯಮ್ ಫ್ಲೇಮ್ನಾಗೆ ಈ ರೀತಿ ನಾವು ಬೇಯಿಸ್ಕೋಬೇಕು. ಆಲೂ ಪರೋಟ ಈಗ ಪೂರ್ತಿ ರೆಡಿ ಆಗ್ಯಾವು. ಹೆಂಗೆ ತುಂಬ್ಕೋಬೇಕು ಅನ್ನೋದು ನಿಮಗೆ ತೋರಿಸೀನಿ. ಲಟ್ಸೋದು ಹೆಂಗಂತ ನೋಡಿರಿ, ಭಾಳ ದಪ್ಪ ಲಟ್ಟಿಸ್ಕೋಬೇಡ್ರಿ. ಇನ್ನೊಂದೆರಡು ಆಲೂ ಪರೋಟ ಲಟ್ಟಿಸಿ ತೋರಿಸ್ತೀನಿ ನಾನು ನಿಮಗೆ ನೆಕ್ಸ್ಟ್. ಹಾಗೆ ನಾನು ನನ್ನ ಚಾನಲ್ನಲ್ಲಿ ಕೊಬ್ಬರಿ ಪಲ್ಯ ರೆಸಿಪಿಯನ್ನು ಕೂಡ ಅಪ್ಲೋಡ್ ಮಾಡೀನಿ ಮತ್ತು ಮಸಾಲ ಪೂರಿ ರೆಸಿಪಿಯನ್ನು ಕೂಡ ಅಪ್ಲೋಡ್ ಮಾಡೀನಿ ನೋಡ್ರಿ. ನೀವು ಮಸಾಲ ಪೂರಿ ರೆಸಿಪಿಯನ್ನು ನೋಡಬೇಕು ಅಂದ್ರೆ ಮೇಲ್ಗಡೆ ಐಕಾರ್ನಲ್ಲಿ ಲಿಂಕ್ ಬರಾಕ್ತೈತೆ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಡ್ಬೋದು ನೋಡ್ರಿ. ಇದನ್ನು ಕೂಡ ಎರಡು ಕಡೆ ಎಣ್ಣೆ ಹಾಕೊಂಡು ಚೆಂದಾಗಿ ಬೇಯಿಸ್ಕೋಬೇಕು. ಇನ್ನೊಂದೆರಡು ಮಾಡಿ ತೋರಿಸ್ತೀನಿ ಹೆಂಗೆ ತುಂಬ್ಕೋಬೇಕನ್ನೋದು. ಬೇಯಿಸ್ಕೊಳ್ಳೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ. ಚಪಾತಿಗಿಂತಲೂ ಸ್ವಲ್ಪ ಕಡಿಮೆ ಉಳ್ಳಿ ಹಿಡೀರಿ. ಈ ರೀತಿ ಹಿಟ್ಟು ಎರಡು ಕಡೆ ಹಿಟ್ಟು ಹಚ್ಕೊಂಡು ಒಂದು ಸ್ವಲ್ಪ ಅಗಲ್ ಮಾಡ್ಕೊಡ್ರಿ ಲಟ್ಟುಣಿಗೆಯಿಂದ. ಎಷ್ಟು ಬೇಕೋ ಅಷ್ಟು ಆಲೂವನ್ನು ತಗೊಂಡು ಈ ರೀತಿ ತುಂಬ್ಕೋಬೇಕು. ಜಲ್ದಿನೂ ಬೇಯ್ತಾವ್ರಿ. ಸಣ್ಣ ಹಂಚ ತೆಳ್ಳಗಿತ್ತಂದ್ರೆ ಜಲ್ದಿ ಬೇಯ್ತಾವು, ದಪ್ಪ ಇತ್ತಂದ್ರೆ ಸ್ವಲ್ಪ ಲೇಟ್ ಆಕೈತಿ. ನೀವು ಈ ರೀತಿ ಕೈಯಿಂದನೂ ಕೂಡ ಅಗಲ್ ಮಾಡ್ಕೋಬೋದು, ಆದ್ರೆ ಲಟ್ಟುಣಿಗೆಯಿಂದ ಜಲ್ದಿ ಆಗ್ತಾವು. ದಂಡಿ ಬರ್ಲಾರ್ದಂಗೆ ನೋಡ್ಬೇಕು ನೋಡ್ರಿ, ಹಿಟ್ಟು ಜಾಸ್ತಿ ದಂಡಿಗೆ ಬರಬಾರ್ದು, ಹಂಗೆ ತುಂಬ್ಕೋಬೇಕು ನಾವು. ಇಲ್ಲಾಂದ್ರೆ ಟೇಸ್ಟ್ ಕಡಿಮೆ ಆಗಿಬಿಡ್ತೈತೆ ಆಲೂ ಪರೋಟದ್ದು. ಆಲೂ ಪರೋಟ ಈಗ ತಿನ್ನಕ್ಕೆ ರೆಡಿ ಆಗ್ಯಾವು. ನಿಮ್ಗೆ ಆಲೂ ಪರೋಟ ರೆಸಿಪಿ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ.
ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.